ಓಂ ಶಾಂತಿ. ಡೇಟ್ ಆಗಿದೆ 10 ಮೇ 1972. ಅವ್ವೇಕ್ ಬಾಪ್ದಾದ ಮಧುಬನ ಅವ್ವೇಕ್ ಮುರಳಿ ಮಹಾವಾಕ್ಯ ಆಗಿದೆ. ಸ್ವಮಾನ್ ಮೇ ರಹನೆ ಸೆ ಫರ್ಮಾನ್ ಕಿ ಪಾಲನಾ. ಸ್ವಮಾನ್ ಮೇ ರಹನೆ ಸೆ ಫರ್ಮಾನ್ ಕಿ ಪಾಲನಾ. ಸ್ವಮಾನದಲ್ಲಿ ಇರುವುದರಿಂದ ಆಜ್ಞೆಯನ್ನು ಏನು ಮಾಡ್ತೀವಿ, ಪಾಲನೆ ಮಾಡ್ತೀವಿ ಅಂತ ಹೇಳ್ತಾರೆ ಬಾಬಾ. ಸ್ವಮಾನ್ और फरमान, स्वमान ಮತ್ತು फरमान दोनों में रहने और चलने के अपने को हिम्मतवान समझते हो. ಎರಡೂದರಲ್ಲಿ ಇರಬೇಕು ಅಂದರೆ ಏನಿರಬೇಕು? ಹಿಮ್ಮತ್ ಬೇಕು, ಶಕ್ತಿ ಬೇಕು. ಅದಕ್ಕೆ ಸ್ವಮಾನದಲ್ಲಿ ಇರೋದಕ್ಕೂ ಶಕ್ತಿ ಬೇಕು, फरमानನಲ್ಲಿ ಇರೋದಕ್ಕೂ ಶಕ್ತಿ ಬೇಕು. स्वमान में भी सदा स्थित रहे और साथ साथ फरमान पर भी चलते चले. इन दोनों बातों में अपने को ठीक समझते हो. ಸ್ವಮಾನದಲ್ಲಿ ಯಾವಾಗಲೂ ಸ್ಥಿತ ಆಗಿರುವುದು ಮತ್ತು ಜೊತೆಗೆ ಆಜ್ಞೆಯ ಮೇಲೆ ನಡೀತಾ ಇರೋದು, ಈ ಎರಡೂ ಮಾತುಗಳಲ್ಲಿ ಸರಿಯಾಗಿದ್ದೀನಿ ಅಂತ ತಿಳ್ಕೊಂಡಿದ್ದೀರಿ ನೀವು ಅಂತ ಕೇಳ್ತಾರೆ ಬಾಬಾ. ಸ್ವಮಾನದಲ್ಲಿ ಸ್ಥಿತ ಆಗಿಬಿಟ್ರೆ ಫರ್ಮಾನ್ ತಂತಾನೆ ನಡೀತಿರ್ತದೆ. ಈ ಎರಡೂದ್ರಲ್ಲಿ ನಾನು ಇದ್ದೀನೇನು ಅಂತ ತಿಳ್ಕೊಂಡಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. अगर स्वमान में स्थित नहीं रहते हैं तो फरमान पर चलने में भी कोई न कोई कमी पड़ जाती है. ಸ್ವಮಾನದಲ್ಲಿ ಸ್ಥಿತ ಆಗಿಲ್ಲ ಅಂತಂದರೆ ಫರ್ಮಾನದಲ್ಲಿ ಇರೋದಕ್ಕೂ ಏನಾಗ್ತದೆ, ಒಂದಿಲ್ಲ ಒಂದು ವಿಘ್ನ ಬರ್ತದೆ. इसलिए दोनों बातों में अपने आप को यथार्थ रूप से स्थित करते हुए सदा ऐसी स्थिति बनाना. ಅದಕ್ಕಾಗಿ ಎರಡೂ ಮಾತುಗಳಲ್ಲಿ ತಮ್ಮನ್ನು ತಾವು ಯಥಾರ್ಥ ರೂಪದಿಂದ ಸ್ಥಿತ ಆಗಿ ಯಾವಾಗಲೂ ಈ ಸ್ಥಿತಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಯಾವ ಸ್ಥಿತಿ? ಸ್ವಮಾನ್ ಮತ್ತು ಫರ್ಮಾನ್ ಸ್ಥಿತಿ. वर्तमान पुरुषोत्तम संगम युग का आप ब्राह्मणों का जो ऊंचते ऊंच स्वमान है, ವರ್ತಮಾನ ಪುರುಷೋತ್ತಮ ಸಂಗಮ ಯುಗದ ತಾವು ಬ್ರಾಹ್ಮಣರ ಶ್ರೇಷ್ಠಾತಿ ಶ್ರೇಷ್ಠ ಸ್ವಮಾನ ಇದಾಗಿದೆ. ಉಸ್ಮೇ ಸ್ಥಿತ್ रहना है, ಅದರಲ್ಲಿ ಸ್ಥಿತ ಆಗಬೇಕು. इस एक ही श्रेष्ठ स्वमान में स्थित होने से भिन्न भिन्न प्रकार के देहाभिमान स्वतः और सहज ही समाप्त हो जाते हैं. ಬಾಬಾ ಹೇಳ್ತಾರೆ, ಈ ಒಂದು ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತ ಆಗುವುದರಿಂದ ವಿವಿಧ ಪ್ರಕಾರದ ದೇಹಾಭಿಮಾನ ಸ್ವತಃ ಮತ್ತು ಸಹಜವಾಗಿ ಸಮಾಪ್ತಿ ಆಗ್ತದೆ. ಕहाँ कहाँ सर्विस करते करते व अपने पुरुषार्थ में चलते चलते बहुत छोटी सी एक शब्द भी गलती कर देते हैं. ಎಲ್ಲೆಲ್ಲೋ ಸೇವೆ ಮಾಡ್ತಾ ಮಾಡ್ತಾ ತಮ್ಮ ಪುರುಷಾರ್ಥದಲ್ಲಿ ನಡೀತಾ ಬಹಳಷ್ಟು ಸಣ್ಣ ಒಂದು ಶಬ್ದದಲ್ಲಿ ಏನಾಗ್ತೀರಾ, ತಪ್ಪು ಮಾಡ್ತೀರಾ. ಜಿಸ್ಸೆ ಹಿ ಫಿರ್ ಸಾರಿ ಗಲ್ತಿಯಾ ಹೋ ಜಾತಿ ಹೇ. ಆ ಒಂದು ಸಣ್ಣ ತಪ್ಪಿನಿಂದ ಎಲ್ಲ ತಪ್ಪುಗಳು ನಡೀತವೆ ಅಂತ ಹೇಳ್ತಾರೆ ಬಾಬಾ. ಸರ್ವ ಗಲತಿಯೋ ಕಾ ಬೀಜ್ ಏಕ್ ಶಬ್ದ ಕಿ ಕಮ್ಜೋರಿ ಹೇ. ಎಲ್ಲ ತಪ್ಪುಗಳ ಬೀಜ ಒಂದೇ ಒಂದು ಶಬ್ದ ಕಮ್ಜೋರಿಯಾಗಿದೆ. ವಹ ಕೌನ್ ಸಾ ಶಬ್ದ, ಅದು ಯಾವ ಶಬ್ದ? ಸ್ವಮಾನ್ ಸೆ ಸ್ವ ಶಬ್ದ ನಿಕಾಲ್ ದೇತೆ ಹೇ. ಸ್ವಮಾನ ಅಂತೇನು ಶಬ್ದ ಇದೆಯಲ್ಲ, ಆ ಸ್ವಮಾನ ಶಬ್ದದಲ್ಲಿ ಸ್ವ ಅಕ್ಷರ ತೆಗೆದು ಬಿಡ್ತೀರಾ. ಸ್ವ ಅಕ್ಷರ ತೆಗೆದು ಕೂಡಲೇ ಏನು ಉಳಿತದಲ್ಲಿ? ಮಾನ ಉಳಿತು. स्वमान को भूल जाते हैं, मान में आने से फरमान भूल जाते हैं. ಸ್ವಮಾನ ಮರಿತೀರಾ, ಮಾನದಲ್ಲಿ ಬಂದುಬಿಡ್ತೀರಾ, ಅಲ್ಲಿ ಆಜ್ಞೆಯನ್ನು ಮರ್ತು ಬಿಡ್ತೀರಾ. ಫರ್ಮಾನ್ ಹೇ, ಆಜ್ಞೆ ಏನಾಗಿದೆ? ಸ್ವಮಾನ್ ಮೇ ಸ್ಥಿತ್ ರಹೋ. ಭಗವಂತನ ಆಜ್ಞೆಯನ್ನು ಮಕ್ಕಳೇ ಯಾವಾಗಲೂ ಸ್ವಮಾನದಲ್ಲಿ ಸ್ಥಿತ ಆಗಿ. ತೋ ಮಾನ್ ಮೇ ಆನೆ ಸೆ ಫರ್ಮಾನ್ ಖತಮ್ ಹೋ ಗಯಾನ. ಮಾನ ಮರ್ಯಾದೆ ಇದರಲ್ಲಿ ಬಂದರೆ ಅಂದರೆ ದೇಹಾಭಿಮಾನ ಬಂದಂಗಾಯಿತು. ಅದರಲ್ಲಿ ಬಂದರೆ ಏನಾಗ್ತದೆ? ಆಜ್ಞೆ ಹೋಗ್ಬಿಡ್ತದೆ, ಖತಮ್ ಆಗಿಬಿಡ್ತದೆ. इसी एक शब्द की गलती होने से अनेक गलतियाँ हो जाती है.
ಈ ಒಂದು ಶಬ್ದದ ತಪ್ಪಿನಿಂದ ಬಹಳಷ್ಟು ತಪ್ಪುಗಳು ಆಗ್ತವೆ. ಫಿರ್ मान में आकर बोलना, चलना, करना सभी बदल जाता है. ಮತ್ತು ಮಾನದಲ್ಲಿ ಬಂದು ಮಾತಾಡೋದು, ನಡೆಯೋದು, ಕರ್ಮ ಮಾಡೋದು, ಇದರಲ್ಲಿ ಏನಾಗ್ತದೆ, ಚೇಂಜ್ ಆಗಿಬಿಡ್ತದೆ. ಸಿರ್ಫ್ ಏಕ್ ಶಬ್ದ ಕಟ್ ಹೋನೆ ಸೆ, ಒಂದೇ ಒಂದು ಅಕ್ಷರ, ಶಬ್ದನೂ ಅಲ್ಲ, ಸ್ವ ಅನ್ನೋ ಅಕ್ಷರ ತೆಗೆದುಬಿಟ್ರೆ, ಸ್ವಮಾನದಲ್ಲಿ ಸ್ವ ಅನ್ನೋ ಒಂದು ಅಕ್ಷರ ತೆಗೆದುಬಿಟ್ರೆ जो वास्तविक स्टेज है उससे कट हो जाते हैं. ಏನು ನಿಮ್ಮದು ವಾಸ್ತವ ಸ್ಥಿತಿ ಇದೆಯೋ ಅದು ಕಟ್ ಆಗಿಬಿಡ್ತದೆ. ನಮ್ಮ ವಾಸ್ತವ ಸ್ಥಿತಿ ಏನು? ಶಾಂತ ಆಗಿರೋದು, ಪವಿತ್ರ ಇರೋದು, ಶಕ್ತಿ ಸ್ವರೂಪ ಆಗಿರೋದು, ಆನಂದದಲ್ಲಿರೋದು, ಇವೆಲ್ಲ ನಮ್ಮ ಏನಿವೋ ಸ್ವಸ್ವರೂಪ. ವಾಸ್ತವ ಸ್ವರೂಪ ಏನಾಗ್ತದೆ, ಕಟ್ ಆಗಿಬಿಡ್ತದೆ. ऐसी स्थिति में आने के कारण जो पुरुषार्थ व सर्विस करते हैं उसकी रिजल्ट यह निकली है जो मेहनत ज़्यादा और प्रत्यक्ष फल कम मिलता है. ಇದಕ್ಕೆ ಬಾಬಾ ಹೇಳ್ತಾರೆ, ऐसी स्थिति में आने के कारण, ಈ ಸ್ಥಿತಿಯಲ್ಲಿ ಬರುವುದರ ಕಾರಣ, ಯಾವ ಸ್ಥಿತಿ? ಮಾನದಲ್ಲಿ ಬರುವುದರಿಂದ ಪುರುಷಾರ್ಥ ಅಥವಾ ಸೇವೆ ಮಾಡ್ತಾ ಅದರ ರಿಸಲ್ಟ್ ಬರ್ತದೆ. ಏನಂತ ಬರ್ತದೆ ರಿಸಲ್ಟು? ಪರಿಶ್ರಮ ಹೆಚ್ಚು, ಪ್ರತ್ಯಕ್ಷ ಫಲ ಏನಾಗುತ್ತೆ, ಕಡಿಮೆ ಆಗ್ತದೆ. सफलता मूर्त जो बनना चाहिए वह नहीं बन पाते और सफलता मूर्त न बनने के कारण व सफलता प्राप्त न होने के कारण फिर उसकी रिजल्ट क्या होती है? सफलता मूर्त ಆಗಬೇಕಾಗಿರೋದು ಆದರೆ ಆಗೋದಿಲ್ಲ. ಯಾಕಂತಂದರೆ ಸಫಲತಾ ಮೂರ್ತ ನ ಬನನೆಗೆ ಕಾರಣ, ಸಫಲತಾ ಮೂರ್ತ ಆಗದೇ ಇರುವ ಕಾರಣ, ಸಫಲತಾ ಪ್ರಾಪ್ತ ಆಗದೇ ಇರೋ ಕಾರಣ ಅದರದ್ದು ರಿಸಲ್ಟ್ ಏನು ಬರ್ತದೆ? ಮೆಹನತ್ ಬಹುತ್ ಕರ್ತೆ ಕರ್ತೆ ಚಲ್ತೆ ಚಲ್ತೆ ಥಕ್ ಜಾತೆ ಹೇ. ಪರಿಶ್ರಮ ಮಾಡ್ತೀವಿ, ಮಾಡ್ತಾ ಮಾಡ್ತಾ ಸುಸ್ತಾಗ್ಬಿಡ್ತೀವಿ ಅಂತಾರೆ ಬಾಬಾ. ಉಲ್ಲಾಸ ಕಮ್ ಹೋತೆ ಹೋತೆ ಆಲಸ ಆ ಜಾತಾ ಹೇ. ಮೆಹನತ್ ಜಾಸ್ತಿ ಆಗೋದ್ರಿಂದ ಉತ್ಸಾಹ ಕಡಿಮೆ ಆಗ್ತದೆ, ಅದರಿಂದ ಆಲಸ್ಯ ಹೆಚ್ಚಾಗ್ಬಿಡ್ತದೆ. ಅವ್ರು ಜಹಾ ಆಲಸ್ಯ ಆಯಾ, ಯಾವಾಗ ಆಲಸ್ಯ ಬಂತು ಅಂದರೆ ವಹಾ ಉನ್ಕೆ ಅನ್ಯ ಸಾಥಿ ಭೀ ಸಹಜ ಹಿ ಆ ಜಾತೆ ಹೇ. ಆಲಸ್ಯ ಬಂತು ಅಂತಂದರೆ ಅದರ ಜೊತೆಗಾರರು ಕೂಡ ಎಲ್ಲ ಬಂದುಬಿಡ್ತಾರೆ. ಒಂದೇ ಹೇಳಿದ್ರಲ್ಲ ಬಾಬಾ, ಎಲ್ಲದಕ್ಕಿಂತ ಹೆಚ್ಚಿನ ವಿಕಾರ ಅಂದರೆ ಆಲಸ್ಯ ಅಂತ ಹೇಳಿದ್ರು ಬಾಬಾ. ಬಾಬಾ ಹೇಳ್ತಾರೆ, ಆಲಸ್ಯ ಅಪನೆ ಸರ್ವ ಸಾಥಿಯೋ ಸಹಿತ ಆತಾ ಹೇ, ಅಕೇಲಾ ನಹಿ ಆತಾ. ಆಲಸ್ಯ ಅನ್ನೋದು ಅದು ಒಬ್ಬರೇ ಬರೋದಿಲ್ಲ, ತನ್ನ ಸಾಥಿಯರ ಜೊತೆಗೆ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, जैसे बाप भी अकेला नहीं आता अपने बच्चों सहित प्रत्यक्ष होता है. ಬಾಬಾನು ಒಬ್ಬರೇ ಬರೋದಿಲ್ಲ, ತಮ್ಮ ಮಕ್ಕಳ ಜೊತೆ ಪ್ರತ್ಯಕ್ಷ ಆಗ್ತಾರೆ. वैसे यह जो विकार है वह भी अकेले नहीं आते, साथियों के साथ आते हैं. ವಿಕಾರಗಳು ಕೂಡ ಒಂದೊಂದೇ ಬರೋದಿಲ್ಲ, ಜೊತೆ ಜೊತೆಗೆ ಬರ್ತವೆ. इसलिए फिर विकारों की प्रवेशता होने से कई फरमान उल्लंघन करने कारण स्थिति क्या हो जाती है? ಆದ್ದರಿಂದ ವಿಕಾರಗಳ ಪ್ರವೇಶತ ಆಗೋದ್ರಿಂದ ಆಜ್ಞೆಗಳ ಉಲ್ಲಂಘನೆ ಆಗ್ತದೆ. ಅದರ ಕಾರಣವಾಗಿ ಸ್ಥಿತಿ ಏನಾಗ್ತದೆ, ಏನಾಗ್ಬೋದು ಸ್ಥಿತಿ? कोई न कोई बात का अरमान रह जाता है. ಯಾವುದೇ ಯಾವುದೋ ಮಾತು, ಅರಮಾನ್ ಅಂದರೆ ಇಚ್ಛಲ್ಲ, ಇಚ್ಛೆ ಬರ್ತದೆ. ನ ಸ್ವಯಂ ಸಂತುಷ್ಟ रहते ನ दूसरों को संतुष्ट कर पाते. ನೀವು ಸಂತುಷ್ಟ ಆಗಿರೋದಿಲ್ಲ, ಇನ್ನೊಬ್ಬರನ್ನು ಸಂತುಷ್ಟ ಮಾಡೋದಿಲ್ಲ. ಸಿರ್ಫ್ ಏಕ್ ಶಬ್ದ ಕಟ್ ಕರ್ನೆ ಕೆ ಕಾರಣ, ಕೇವಲ ಇದೆಲ್ಲ ಎದಕ್ಕಾಗ್ತದೆ ಇಷ್ಟೆಲ್ಲ? ಒಂದು ಅಕ್ಷರ, ಯಾವುದು? ಸ್ವ. ಬಾಬಾ ಹೇಳ್ತಾರೆ, इसलिए कभी भी अपनी उन्नति का जो प्रयत्न करते हो वह सर्विस का कोई भी प्लान बनाकर प्रैक्टिकल में लाते हो तो प्लान बनाने और प्रैक्टिकल में लाने समय भी पहले अपने स्वमान की स्थिति में स्थित हो, फिर कोई भी प्लान बनाओ और प्रैक्टिकल में लानो. ಅದಕ್ಕೆ ಬಾಬಾ ಹೇಳ್ತಾರೆ, ಅದಕ್ಕಾಗಿ ಯಾವಾಗಾದರೂ ನೀವು ಅಪನಿ ಉನ್ನತಿ ಕಾ, ತಮ್ಮ ಉನ್ನತಿ ಆಗಬೇಕು ಅನ್ನೋ ಪ್ರಯತ್ನದಲ್ಲಿ ಇದ್ದರೆ ಅಥವಾ ಸೇವೆ ಮಾಡ್ತಾ ಇದ್ದರೆ
ಏನೇ ಪ್ಲ್ಯಾನ್ ಮಾಡಬೇಕಾದ್ರೂ ಪ್ರಾಕ್ಟಿಕಲ್ ಬರಬೇಕಾದ್ರೆ ಅದಕ್ಕಿಂತ ಮುಂಚೆ ಪ್ಲ್ಯಾನ್ ಮಾಡೋದು ಪ್ರಾಕ್ಟಿಕಲ್ ಬರೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಸಮಾನದ ಸ್ಥಿತಿನಲ್ಲಿ ಸ್ಥಿತ ಆಗಬೇಕು. ಆಮೇಲೆ ಪ್ಲ್ಯಾನ್ ಮಾಡಿ ಆವಾಗ ಪ್ರಾಕ್ಟಿಕಲ್ನಲ್ಲಿ ಬನ್ನಿ ಅಂತ ಹೇಳ್ತಾರೆ ಬಾಬಾ. ಸ್ಥಿತಿ ಕೋ ಛೋಡ್ಕರ್ ಪ್ಲ್ಯಾನ್ ನಹಿ ಬನಾओ. ನೀವೇನೇ ಪ್ಲ್ಯಾನ್ ಮಾಡಿದ್ರು ಮೊದಲು ನಮ್ಮ ಸ್ಥಿತಿ ಏನು ಮಾಡಬೇಕು, ಸರಿ ಮಾಡ್ಕೋಬೇಕು ಅಂತ ಹೇಳ್ತಾರೆ ಬಾಬಾ. ಅಗರ್ ಸ್ಥಿತಿ ಕೋ ಛೋಡ್ಕರ್ ಪ್ಲ್ಯಾನ್ಸ್ ಬನಾತೆ ಹೋ ತೋ ಕ್ಯಾ ಹೋ ಜಾತಾ ಹೈ. ಸ್ಥಿತಿ ಬಿಟ್ಟು ಪ್ಲ್ಯಾನ್ ಮಾಡಿದ್ರೆ ಏನಾಗುತ್ತೆ, ಉಸ್ಮೇ ಕೋಯಿ ಶಕ್ತಿ ನಹಿ रहती. ಸ್ಥಿತಿನೇ ಇಲ್ಲ ಅಂತಂದರೆ ನೀವು ಏನೇ ಪ್ಲ್ಯಾನ್ ಮಾಡಿದ್ರು ಅದರಲ್ಲಿ ಶಕ್ತಿ ಇರೋದಿಲ್ಲ. ಬಿಗರ್ ಶಕ್ತಿ ಉಸ್ ಪ್ಲ್ಯಾನ್ ಕಾ ಪ್ರಾಕ್ಟಿಕಲ್ ಮೇ ಕ್ಯಾ ಪ್ರಭಾವ रहेगा. ಶಕ್ತಿನೇ ಇಲ್ಲ ಅಂತಂದರೆ ಆ ಪ್ಲ್ಯಾನ್ ಮತ್ತು ಪ್ರಾಕ್ಟಿಕಲ್ನಲ್ಲಿ ಏನು ಪ್ರಭಾವ ಇರ್ತದೆ. सर्विस तो खूब करते हो, विस्तार बहुत कर लेते हो, लेकिन बीज रूप अवस्था को छोड़ देते हो. ಸೇವೆನೂ ಭಾರಿ ಮಾಡ್ತೀರಾ, ವಿಸ್ತಾರನೂ ಮಾಡ್ತೀರಾ, ಆದರೆ ಬೀಜ ರೂಪ ಅವಸ್ಥಾ ಬಿಟ್ಬಿಡ್ತೀರಾ. ವಿಸ್ತಾರ ಮೇ ಜಾನೆ ಸೆ ಸಾರ್ ನಿಕಾಲ್ ದೇತೆ ಹೋ. ವಿಸ್ತಾರದಲ್ಲಿ ಹೋಗ್ತಾ ಹೋಗ್ತಾ ಹೋಗೋದ್ರಿಂದ ಆ ಸಾರ್ ಏನು ಹೇಳಬೇಕು ಅನ್ನೋದೇ ಹೋಗ್ಬಿಡ್ತದೆ. ಇಸ್ಲಿಯೇ ಅಬ್ ಸಾರ್ ಕೋ ನಹಿ ನಿಕಾಲೋ. ಅದಕ್ಕಾಗಿ ಸಾರ ತೆಗಿಯಕ್ಕೆ ಹೋಗಬೇಡಿ. ವಿಸ್ತಾರ ಕೋ ಸಮಾನೇ ಅರ್ಥಾತ್ ಸಾರ್ ಸ್ವರೂಪ ಬನ್ನೇ ನಹಿ ಆತ. ಬಾಬಾ ಹೇಳ್ತಾರೆ ವಿಸ್ತಾರ ಕೋ ಸಮಾನೇ ಅರ್ಥಾತ್ ವಿಸ್ತಾರವನ್ನು ಏನು ಮಾಡಬೇಕು, ಸಮ ಮಾಡ್ಕೋಬೇಕು. ಅರ್ಥಾತ್ ಸಾರ್ ಸ್ವರೂಪ ಆಗಬೇಕು. ಕ್ವಾಂಟಿಟಿ ಮೇ ಚಲೆ ಜಾತೆ ಹೋ ಲೇಕಿನ್ ಅಪ್ನಿ ಕ್ವಾಲಿಟಿ ನಹಿ ನಿಕಲ್ತಿ. ಅದು ಸಹಜದಲ್ಲ. ಕ್ವಾಂಟಿಟಿ ಹೆಚ್ಚಾಯಿತು ಅಂತಂದರೆ ಕ್ವಾಲಿಟಿ ಏನಾಗ್ಬಿಡ್ತದೆ, ಕಡಿಮೆ ಆಗಿಬಿಡ್ತದೆ ಆಟೋಮೆಟಿಕ್ಕಾಗಿ. ಇಸ್ಲಿಯೇ ಸರ್ವಿಸ್ ಕಿ ರಿಸಲ್ಟ್ ಮೇ ಭೀ ಕ್ವಾಂಟಿಟಿ ಹೇ, ಕ್ವಾಲಿಟಿ ನಹಿ. ನೀವು ಸೇವೆ ಮಾಡ್ತೀರಾ ಸಾಕಷ್ಟು, ಅದರಲ್ಲಿ ಕ್ವಾಲಿಟಿ ಇಲ್ಲ. ಸಾರೆ ಝಾಡ್ ರೂಪಿ ವಿಸ್ತಾರ ಮೇ ಏಕ್ ಬೀಜ ಹಿ ಪವರ್ಫುಲ್ ಹೋತಾ ಹೈ ನಾ. ಬಾಬಾ ಹೇಳ್ತಾರೆ ಇಡೀ ವೃಕ್ಷದ ವಿಸ್ತಾರದಲ್ಲಿ ಶಕ್ತಿಶಾಲಿ ಆಗಿರೋದು ಯಾವುದು, ಬೀಜ ಅಂತ ಹೇಳ್ತಾರೆ ಬಾಬಾ. ऐसे ही क्वांटिटी के बीज में एक भी क्वालिटी वाला है. ಪಾಪ ಹೇಳ್ತಾರೆ ಇಷ್ಟೆಲ್ಲ ಕ್ವಾಂಟಿಟಿಯ ಬೀಜ, ಒಂದು ಬೀಜ ಕ್ವಾಲಿಟಿ ಇತ್ತು ಅಂತಂದರೆ ತೋ ವಿಸ್ತಾರ ಮೇ ಬೀಜ ರೂಪಕ್ಕೆ ಸಮಾನ ಹೇ. ಆ ವಿಸ್ತಾರದಲ್ಲಿ ಅವರು ಬೀಜ ರೂಪದ ಸಮಾನ. ಕ್ವಾಲಿಟಿಗೆ ಸರ್ವಿಸ್ ಕರ್ತೆ ಹೋ, ಕ್ವಾಲಿಟಿ ಸೇವೆ ಮಾಡ್ತಿದ್ದೀರಲ್ಲ. विस्तार में जाने से वह दूसरों का कल्याण करते करते अपना कल्याण तो नहीं भूल जाते हो. ಬಾಬಾ ಹೇಳ್ತಾರೆ ಬೇರೆಯವರ ಕಲ್ಯಾಣ ಮಾಡ್ತಾ ಮಾಡ್ತಾ ತಮ್ಮ ಕಲ್ಯಾಣವನ್ನು ಮರೆದಿಲ್ಲಲ್ಲ. ಬಾಬಾ ಹೇಳ್ತಾರೆ जब दूसरे के प्रति जास्ती अटेंशन देते हो तो अपने अंदर जो टेंशन चलता है उनको नहीं देखते हो. ಬಾಬಾ ಕೇಳ್ತಾರೆ ಬೇರೆಯವರ ಪ್ರತಿ ಜಾಸ್ತಿ ಅಟೆನ್ಷನ್ ಕೊಟ್ಟು ತಮ್ಮ ಒಳಗಡೆ ಅಟೆನ್ಷನ್ ಬಿಟ್ಟು ಏನು ಮಾಡ್ತೀರಾ, ಅವರನ್ನು ನೋಡ್ತೀರಾ, ಒಳಗಡೆ ಅವ್ರ ಕಡೆನೇ ಗಮನ. ಪೆಹಲೆ ಅಪನೇ ಟೆನ್ಷನ್ ಪರ್ ಅಟೆನ್ಷನ್ ದೋ. ಮೊದಲೇನೋ ನಮ್ಮದು ಮಾಡಬೇಕು, ನಮ್ಮ ಮೇಲೆ ನಮಗೆ ಅಟೆನ್ಷನ್ ಇರಬೇಕು. फिर विश्व में जो अनेक प्रकार के टेंशन है उनको खलास कर सकेंगे. ವಿಶ್ವದಲ್ಲಿ ಏನೇನು ಅನೇಕ ಪ್ರಕಾರದ ಟೆನ್ಷನ್ಗಳಿದಾವೋ ಅವುಗಳನ್ನು ತೆಗಿಲಿಕ್ಕೆ ಸಾಧ್ಯ ಆಗ್ತದೆ ಯಾವಾಗ ನಮ್ಮ ಮೇಲೆ ನಮಗೆ ಅಟೆನ್ಷನ್ ಇರಬೇಕು. ಪೆಹಲೆ ಅಪ್ನೆ ಆಪ್ ಕೋ ದೇಖೋ, ಅಪ್ನಿ ಸರ್ವಿಸ್ ಫಸ್ಟ್. ಮೊದಲು ತಮ್ಮನ್ನು ತಾವು ನೋಡ್ಕೊಳ್ಳಿ, ತಮ್ಮ ಸೇವೆ ಮೊದಲು. ಅಪ್ನಿ ಸರ್ವಿಸ್ ಕಿ ತೋ ದೂಸರೋಂ ಕಿ ಸರ್ವಿಸ್ ಸ್ವತಃ ಹೋ ಜಾತಿ ಹೇ. ನಮ್ಮನ್ನು ನಾವು ಸರಿಯಾಗಿ ಇಟ್ಕೊಂಡು, ನಮ್ಮ ಬುದ್ಧಿ ನಾವು ಸರಿಯಾಗಿ ಇಟ್ಕೊಂಡ್ವಿ ಅಂತಂದರೆ ಹೊರಗಡೆ ಸೇವೆ ಅದು ತಂತಾನೆ ಆಗ್ತದೆ. अपनी सर्विस को छोड़ दूसरों की सर्विस में लग जाने से समय और संकल्प ज़्यादा खर्च कर लेते हो. ತಮ್ಮ ಸರ್ವಿಸ್ ಬಿಟ್ಟು ಬೇರೆಯವರ ಸರ್ವಿಸ್ನಲ್ಲಿ ಹೋದರೆ ಸಮಯ ಮತ್ತು ಸಂಕಲ್ಪ ಹೆಚ್ಚು ಖರ್ಚಾಗ್ತದೆ. ಇಸ್ ಕಾರಣ ಜೋ ಜಮಾ ಹೋನಾ ಚಾಹಿಯೇ ವಹ ನಹೀ ಕರ್ ಪಾತೆ. ಇದಕ್ಕೆ ಕಾರಣವಾಗಿ ತಾವೇನು ಜಮಾ ಮಾಡ್ಕೊಳ್ಬೇಕಾಗಿದೆಯೋ ಅದು ಜಮಾ ಆಗೋದಿಲ್ಲ. ಬಾಬಾ ಹೇಳ್ತಾರೆ ಜಮಾ ನ ಹೋನೆ ಕೆ ಕಾರಣ ವಹ ನಶಾ ವಹ ಖುಷಿ ನಹಿ रहती. ಜಮಾ ಇಲ್ಲದ ಕಾರಣ ಆ ನಶೆ ಆ ಖುಷಿ ಇರೋದಿಲ್ಲ.
ಅಭಿ ಅಭಿ ಕಮಾಯ ಅವ್ರು ಅಭಿ ಅಭಿ ಖಾಯ, ಈಗೀಗೆ ಗಳಿಕೆ ಮಾಡೋದು, ಈಗೀಗ ತಿಂದ್ಬಿಡೋದು. ತೋ ವಹ ಅಲ್ಪಕಾಲ ಕಾ ಹೋ ಜಾತಾ ಹೇ, ಅದು ಅಲ್ಪಕಾಲದಾಗ್ಬಿಡ್ತದೆ. ಜಮಾ ರೆಹತಾ ಹೇ ವಹ ಸದಾ ಸಾಥ್ ರೆಹತಾ ಹೇ, ಜಮಾ ಏನಿರ್ತದೋ ಅದು ನಿಮ್ಮ ಜೊತೆಗೆ ಇರ್ತದೆ. ತೋ ಅಬ್ ಜಮಾ ಕರ್ನಾ ಭೀ ಸೀಖೋ. ನಿಮ್ದು ನೀವು ಜಮಾ ಮಾಡ್ಕೊಡ್ರಿ, ಅವ್ರು ತಮ್ಮ ಮಾಡ್ಕೋತಾರೆ ಬಿಡ್ತಾರೆ, ಅವ್ರು ಬಿಟ್ಕೊಟ್ಟದ್ದು. ನಮ್ದೇನಿದೆ ನಮ್ಮನ್ನ ಜಮಾ ಮಾಡ್ಕೋಬೇಕು ಅಂತ ಹೇಳ್ತಾರೆ ಬಾಬಾ. ಅಗರ್ ಅಭಿ ಅಭಿ ಕಮಾಯ ಅವ್ರ ಖಾಯ ತೋ ಭವಿಷ್ಯ ಮೇ ಕ್ಯಾ ಬನೇಗಾ. ಹೀಗೆ ಗಳಿಕೆ ಮಾಡಿ ಹೀಗೆ ತಿಂದ್ಬಿಟ್ರೆ ಭವಿಷ್ಯದಲ್ಲಿ ನೀವೇನು ಮಾಡೋರು? ಅಭಿ ಅಭಿ ಕಮಾಯ ಅಭಿ ಅಭಿ ಬಾಂಟ ನಹಿ, ಈಗೀಗ ಗಳಿಕೆ ಮಾಡಿ ಹಂಚಿ ಬಿಡೋದಲ್ಲ. ಖಾನೆ ಬಾದ್ ಸಮಾನಾ ಭಿ ಚಾಹಿಯೇ, ಖಾನೆ ಬಾದ್ ಸಮಾನಾ ಭಿ ಚಾಹಿಯೇ, ಫಿರ್ ಬಾಂಟ್ನಾ ಚಾಹಿಯೇ. ತಿಂದ ಮೇಲೆ ಅದನ್ನೇನಾಗಬೇಕು? ಜೀರ್ಣ ಆಗಬೇಕು, ಆಮೇಲೆ ಹಂಚೋದು. ಕಮಾಯ ಅವ್ರು ಬಾಂಟ್ತೀಯ ತೋ ಅಪನೇ ಮೇ ಶಕ್ತಿ ನಹಿ ರಹತಿ. ಗಳಿಕೆ ಮಾಡಿದೆಲ್ಲ ಇನ್ನೊಬ್ರಿಗೆ ಕೊಟ್ಟುಬಿಟ್ಟು ನೀವೇನು ತಿನ್ನೋರು ಅಂತಾರೆ ಬಾಬಾ. ದಾನ್ ಕರ್ನೆ ಕಿ ಖುಷಿ ರಹತಿ ಹೇ. ಬಾಬಾ ಹೇಳ್ತಾರೆ खाने बाद समाना भी चाहिए, फिर बांटना भी चाहिए. कमाया और बांट दिया तो अपने में शक्ति नहीं रहती. ಗಳಿಕೆ ಮಾಡಿದೆಲ್ಲ ಕೊಟ್ಟುಬಿಟ್ಟು ನೀವು ತಿನ್ನಲಿಲ್ಲ ಅಂದರೆ ಶಕ್ತಿ ನಿಮಗೆ ಬರ್ತದೇನು? ಸಿರ್ಫ್ ಖುಷಿ ಹೋತಿ ಹೇ, ಹಂಚಿದ್ದಕ್ಕೆ ಖುಷಿ ಆಗ್ತದೆ. ಜೋ ಮಿಲಾ ಸೋ ಬಾಂಟ, ದಾನ್ ಕರ್ನೆ ಕಿ ಖುಷಿ रहती है, लेकिन उसको स्वयं में समाने की शक्ति नहीं रहती. ಸ್ವಯಂ ಅದನ್ನು ನಿಮ್ಮಲ್ಲಿ ಸಮಾವೇಶ ಮಾಡಿಕೊಳ್ಳೋ ಶಕ್ತಿ ಬರೋದಿಲ್ಲ. ಖುಷಿ ಕೆ ಸಾಥ್ ಶಕ್ತಿ ಭೀ ಚಾಹಿಯೇ, ಶಕ್ತಿ ನ ಹೋನೆ ಕಾರಣ ನಿರ್ವಿಘ್ನ ನಹಿ ಹೋ ಸಕ್ತೆ. ಖುಷಿ ಜೊತೆಗೆ ಶಕ್ತಿನೂ ಬೇಕಾಗ್ತದೆ. ಶಕ್ತಿ ಇಲ್ಲ ಅಂತಂದರೆ ನಿರ್ವಿಘ್ನ ಆಗೋಕ್ಕಾಗೋದಿಲ್ಲ. ವಿಘ್ನೋಂ ಕೋ ಪಾರ್ ನಹಿ ಕರ್ ಸಕ್ತೆ, ವಿಘ್ನಗಳಿಂದ ಪಾರು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಮುಂದೆ ಮುಂದೆ ಹೋದಂತೆ ಬಹಳಷ್ಟು ವಿಘ್ನಗಳು ಬರ್ತಾವೆ, ಯಾರ್ಯಾರೋ ವಿಘ್ನ ಆಗ್ತಾರೆ, ಏನೇನೋ ನಡೀತಾವೆ. छोटे छोटे विघ्न लगन को डिस्टर्ब कर देते हैं. ಸಣ್ಣ ಸಣ್ಣ ವಿಘ್ನಗಳೇ ಪರಮಾತ್ಮನ ಲಗನ್ನಲ್ಲಿ ಏನು ಮಾಡಿಬಿಡ್ತಾವು? ಡಿಸ್ಟರ್ಬ್ ಮಾಡ್ತವೆ. इसलिए समाने की शक्ति धारण करनी चाहिए. जैसे खुशी की झलक सूरत में दिखाई देती है, वैसे शक्ति की झलक भी दिखाई देनी चाहिए. ಹೇಗೆ ನೀವು ಖುಷಿ ಪಟ್ಟಾಗ ನಿಮ್ಮ ಮುಖದಲ್ಲಿ ಕಂಡು ಬರ್ತದೋ ಹಾಗೆ ಶಕ್ತಿನೂ ಕೂಡ ಕಾಣಿಸ್ಬೇಕು ಅಂತಾರೆ ಬಾಬಾ. ನಾವು ಶಕ್ತಿ ಇರುವಂತ ನಮ್ಮ ನೋಡಿದ್ರೆ ಅವ್ರಿಗೆ ಗೊತ್ತಾಗಬೇಕು. ನಮ್ಮಲ್ಲಿ ಶಕ್ತಿ ಇದ್ದರೆ ನಮ್ಮಲ್ಲಿ ಯಾರೂ ಅಳಗಾಡಿಸ್ಲಿಕ್ಕಾಗೋದಿಲ್ಲ. ನಾವಿನ್ನ ಕಮ್ಜೋರಿ ಇದ್ದೀವಿ ಅಂತ ಅವ್ರು ನಮ್ಮನ್ನು ಏನು ಮಾಡ್ತಾರೆ? ಅಳಗಾಡಿಸ್ತಾರೆ. ಬಾಬಾ ಹೇಳ್ತಾರೆ ಜೈಸೆ ಖುಷಿ ಕಿ ಝಲಕ್ ಸೂರತ್ ಮೇ ದಿಖಾಯಿ ದೇತಿ ಹೈ, ವೈಸೆ ಶಕ್ತಿ ಕಿ ಝಲಕ್ ಭಿ ದಿಖಾಯಿ ದೇನಿ ಚಾಹಿಯೆ. सरल चित्त बहुत बनो, लेकिन जितना सरल चित्त हो उतना ही सहनशील हो. सरल ಚಿತ್ತ ಆಗಿ ಆದರೆ ಅದರ ಜೊತೆಗೆ ಸಹನಶೀಲ ಆಗಬೇಕು, ಭಾಳ ಸಹನಶೀಲ ಬೇಕು. ಕಿ ಸಹನಶೀಲತಾ ಭೀ ಸರಳತಾ ಹೈ. ಸರಳತಾ ಅಂದ್ರೇ ಸಹನಶೀಲ್, ಸಹನಶೀಲ್ ಅಂದ್ರೇ ಸರಳತಾ. ನಾವೇನು ತಿಳ್ಕೊಂಡಿವಿ ಸಹನಶೀಲ್ ಅಂತಂದರೆ ಯಾರು ಏನೇನಾರು ಮಾಡಿದ್ದು ಏನೋ ಅನ್ಲಾರೇನೆ ಗಪ್ ಚುಪ್ಪಿದ್ದು ಒಳಗೆ ತ್ರಾಸು ಮಾಡ್ಕೊಳ್ತೀವಲ್ಲ, ಅದು ಸಹನಶೀಲ ಅಲ್ಲ. ಅದು ಯಾರೇನಂದ್ರೂ ಆ ಕ್ಷಣಕ್ಕೆ ಅವ್ರನ್ನ ಏನು ಮಾಡಿಬಿಡ್ಬೇಕು? ಕ್ಷಮಿಸ್ಬಿಡ್ಬೇಕು. ಕ್ಷಮಿಸ್ಬಿಟ್ವಿ ಅಂತಂದ್ರೆ ನಾವು ಒಳಗೆ ತೊಗೊಳ್ಳೋದು ಇಲ್ಲ, ನಮಗೆ ಡಿಸ್ಟರ್ಬೆನ್ಸು ಆಗೋದಿಲ್ಲ. ಅದು ಸಹನಶೀಲ. ಯಾರು ಏನೇ ಮಾಡಿದ್ರು ಕ್ಷಮಿಸ್ತೀವಲ್ಲ ಅದಕ್ಕೇನಂತಾರೆ? ಸಹನಶೀಲತೆ. ನಾಟ್ ಡಿಲೀಟ್, ಸಹನಶೀಲತಾ. ಡಿಲೀಟ್ ಬೇರೆ, ಸಹನಶೀಲ್ ಬೇರೆ. ಸರಳತಾ ಕೆ ಸಾಥ್ ಸಮಾನೆ ಕಿ, ಸರಳತೆಯ ಜೊತೆಗೆ ಸಮಾವೇಶ ಮಾಡಿಕೊಳ್ಳುವಂಥದ್ದು. ಸಹನ್ ಕರ್ನೆ ಕಿ ಶಕ್ತಿ ಭೀ ಚಾಹಿಯೆ, ಸಹನ್ ಮಾಡ್ತಕ್ಕಂಥ ಶಕ್ತಿನೂ ಬೇಕು. ಅಗರ್ ಸಮಾನೆ और सहन करने की शक्ति नहीं तो सरलता बहुत भोला रूप धारण कर लेती और कहाँ कहाँ भोलापन बहुत भारी नुकसान कर देता. ಬಾಬಾ ಹೇಳ್ತಾರೆ ಸಮಾನೆ ಮತ್ತು ಸಹನ್ ಮಾಡ್ತಕ್ಕಂಥ ಶಕ್ತಿ ಇಲ್ಲ ಅಂದರೆ ಸರಳತಾ ಬಹುತ್ ಭೋಲಾ ರೂಪ ಧಾರಣ ಕರ್ಲಿತಿ. ಸರಳತೆ ಹೋಗಿ ಭೋಲಾ ರೂಪ ಆಗ್ತೀರಾ. ಅಲ್ಲಲ್ಲಿ ಭೋಲಾಪನ್ ಏನಾಗ್ಬಿಡ್ತದೆ? ನಿಮ್ಮನ್ನು ನುಕ್ಸಾನ್ ಮಾಡಿಬಿಡ್ತದೆ. ತೋ ಐಸಾ ಸರಳ ಚಿತ್ತ ಭೀ ನಹಿ ಬನನ. ಅಷ್ಟೂ ಸರಳ ಚಿತ್ತ ಆಗಬೇಡಿ, ಕ್ಷಮಿಸ್ಬಿಡಿ. ಅದನ್ನು ಬೇರೆ ಅರ್ಥ ಮಾಡ್ಕೋಬಾರ್ದು.
ಕ್ಷಮಿಸ್ಬಿಟ್ಟು ನಮ್ಮನ ಮೇಲೆ ನಮಗೆ ಅಟೆನ್ಷನ್ ಇರಬೇಕು. ಬಾಬಾ ಹೇಳ್ತಾರೆ, ಬಾಪ್ ಕೋ ಭಿ ಭೋಲಾನಾಥ್ कहते हैं लेकिन ऐसा भोला नहीं है जो सामना न कर सके. ಬಾಬಾ ಹೇಳ್ತಾರೆ, ಬಾಬಾ ಏನು ಹೇಳ್ತಾರೆ ಅಂತಂದರೆ, ಭೋಲಾ ಆಗೋದು ಅಂತಂದರೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಭೋಲಾ ಅಂದ್ರೇನು, ನಮ್ಮ ಮೇಲೆ ಭೋಲಾನಾಥ್ कहते ना लेकिन ऐसा भोला नहीं जो ಸಮಾನ ನ ಕರ್ ಸಕೆ. ಅಷ್ಟು ಭೋಲಾ ಆಗಬಾರ್ದು, ಅದನ್ನು ಎದುರಿಸುವಂಥ ಶಕ್ತಿ ಇಲ್ಲದ ಹಾಗೆ ಭೋಲಾ ಆಗಬಾರ್ದು. ಭೋಲಾನಾಥ್ ಕೆ ಸಾಥ್ ಸಾಥ್ ಆಲ್ಮೈಟಿ ಅಥಾರಿಟಿ ಭೀ ತೋ ಹೈ. ಭೋಲಾನಾಥ ಬಾಬಾ ಇದ್ದಾರೆ, ಆದರೂ ಏನಿದ್ದಾರೆ, ಆಲ್ಮೈಟಿ ಅಥಾರಿಟಿ ಇದೆ. ಏನೇ ಬಂದರೂ ಎದುರಿಸುವಂಥ ಶಕ್ತಿ ಇದೆ. सिर्फ भोलानाथ नहीं है, यहाँ शक्ति स्वरूप भूल सिर्फ भोले बन जाते हैं तो माया का गोला लग जाता है. ಇಲ್ಲಿ ಕೇವಲ ಶಕ್ತಿ ಸ್ವರೂಪ ಮರ್ತು ಬಿಟ್ಟರೆ ಭೋಲೆ ಬಂಜಾತೆ, ಭೋಲೆ ಆದ್ರಿ ಅಂದರೆ ಮಾಯೆ ಏನು ಮಾಡ್ತದೆ, ಬಂದ್ಬಿಡ್ತದೆ. ವರ್ತಮಾನ ಸಮಯ ಭೋಲೆಪನ್ ಕೆ ಕಾರಣ ಮಾಯಾ ಕಾ ಗೋಲಾ ಜ್ಯಾದಾ ಲಗ್ ರಹಾ ಹೈ. ವರ್ತಮಾನ ಸಮಯದಲ್ಲಿ ಭೋಲಾಪನ್ ಆಗಿರೋದಕ್ಕೆ ಕಾರಣ ಮಾಯಾ ಏನು ಮಾಡಿಬಿಡ್ತದೆ, ಬಂದ್ಬಿಡ್ತದೆ. ऐसा शक्ति स्वरूप बनना है जो माया सामना करने के पहले ही नमस्कार कर ले, सामना कर न पावे. ಇಷ್ಟು ಶಕ್ತಿ ಸ್ವರೂಪ ಆಗಬೇಕು ನಾವು. ಮಾಯೆ ನಮ್ಮ ಎದುರುಗಡೆ ಬರಲೇಬಾರ್ದು, ಅದು ನಮ್ಮಿಂದನೇ ದೂರ ನಮಸ್ಕಾರ ಮಾಡಿ ದೂರ ಹೋಗಿಬಿಡಬೇಕು, ಹಂಗಾಗಬೇಕು ಅಂತಾರೆ ಬಾಬಾ. ಬಹುತ್ ಸಾವಧಾನ್ ಖಬರ್ದಾರ್ ಹೋಶಿಯಾರ್ रहना है. ಬಹಳ ಸಾವಧಾನ ಇರಬೇಕಾಗ್ತದೆ, ಖಬರ್ದಾರ್ ಆಗಿರಬೇಕು, ಹೋಶಿಯಾರಾಗಿರಬೇಕು. ಅಪನಿ ವೃತ್ತಿ ಅವ್ರ ವಾಯುಮಂಡಲಕ್ಕೋ ಚೆಕ್ ಕರೋ. ನನ್ನ ವೃತ್ತಿ ಏನು, ನನ್ನಿಂದ ಏನು ವಾಯುಮಂಡಲ ಹೊರಟಿದೆ ಅದನ್ನು ಚೆಕ್ ಮಾಡ್ಕೊಳ್ಳಿ. अपने आप को देखो कि कोई भी वायुमंडल अपनी वृत्ति को कमज़ोर तो नहीं करता है. ತಮ್ಮನ್ನು ತಾವು ನೋಡ್ಕೊಳ್ಳಿ. ವಾಯುಮಂಡಲ ಅಪನಿ ವೃತ್ತಿಕೋ, ತಮ್ಮ ವೃತ್ತಿಯನ್ನು ಕಮ್ಜೋರ್ ಮಾಡ್ತದೇನು. कैसा भी वायुमंडल हो लेकिन स्वयं की शक्तिशाली वृत्ति वायुमंडल को परिवर्तन में ला सकती है. ಎಂಥ ವಾಯುಮಂಡಲ ಇದ್ದರೂ ಆದರೆ ಸ್ವಯಂ ಶಕ್ತಿಶಾಲಿ ವೃತ್ತಿ ನಮ್ಮದಿತ್ತು ಅಂತಂದರೆ ವಾಯುಮಂಡಲವನ್ನು ನಾವು ಏನು ಮಾಡ್ಬೋದು, ಪರಿವರ್ತನೆ ಮಾಡ್ಬೋದು. अगर वायुमंडल का वृत्ति के ऊपर असर आ जाता है तो यही भोलापन है. ಭೋಲಾಪನ್ ಅಂದ್ರೇನು, ಮುಗ್ಧ ಅಂದ್ರೆ ನಾವು ಬೇರೆ ತಿಳ್ಕೊಂಡಿದ್ವಿ. ಈ ವಾಯುಮಂಡಲ ಪರಿಸ್ಥಿತಿ ಏನಿರ್ತದೋ ಅದರೊಳಗೆ ನಾವು ಹೋಗಿಬಿಟ್ವಿ ಅಂತಂದ್ರೆ ಅದಕ್ಕೆ ಭೋಲಾಪನ್ ಅಂತಾರೆ. ಅದರ ಬಿಟ್ಟು ದೂರ ಇರಬೇಕು ನಾವು, ನಮ್ಮದೇ ಆದಂಥದ್ದು ಒಂದು. ಅದಕ್ಕೆ ಹೇಳ್ತಾರಲ್ಲ ಬಾಬಾ, ಸ್ವಮಾನ್ ಫರ್ಮಾನ್ ಶಕ್ತಿಶಾಲಿ ವೃತ್ತಿ ಅಂತ. ಅದೇ ಇದ್ದರೆ ಯಾವ ವಾಯುಮಂಡಲಿಗೂ ನಾವು ಒಳಗಾಗೋದಿಲ್ಲ. ऐसे भी नहीं सोचना चाहिए कि मैं तो ठीक हूँ लेकिन वायुमंडल का असर आ गया. ಹಿಂಗಲ್ಲ ಅಂತಾರೆ ಬಾಬಾ, ನಾ ಬರೋಬ್ಬರಿ ಇದ್ದೀನಿ, ವಾಯುಮಂಡಲ ಹಂಗೆ ಬಂದುಬಿತ್ತು, ಅದರ ಅಸರ್ ನನ್ನ ಮೇಲೆ ಆಯಿತು. ವಾಯುಮಂಡಲ ಪ್ರಭಾವ ನನ್ನ ಮೇಲೆ ಆಗ್ತದಂದ್ರೆ ಏನರ್ಥ, ನಾನು ಠೀಕ್ ಇಲ್ಲ ಅಂದಂಗೆ ಅದು, ನಾನು ಸ್ವಭಾವ ನನ್ನಲ್ಲಿ ಶಕ್ತಿ ಇಲ್ಲ ಅಂದಂಗೆ ಅದು ಅಂತ ಹೇಳ್ತಾರೆ ಬಾಬಾ. लेकिन वायुमंडल का असर आ गया नहीं. कैसा भी वायुमंडल विकारी हो लेकिन स्वयं की वृत्ति निर्विकारी होनी चाहिए. ವಾಯುಮಂಡಲ ಎಂಥದೇ ವಿಕಾರಿ ಆಗಿರಲಿ, ನಾನೇನಾಗಿರಬೇಕು, ನಿರ್ವಿಕಾರಿಯಾಗಿರಬೇಕು. ಜಬ್ कहती हो हम पतित पावनिया हैं, ನೀವೇನಿದ್ದೀರಿ ಪತಿತ ಪಾವನಿ ಇದ್ದೀರಿ, ನೀವ್ಯಾಕೆ ಇನ್ನೊಬ್ರದ್ದು ಏನೇನದನ್ನು ಡಿಸ್ಟರ್ಬ್ ಆಗ್ತೀರಿ ಅಂತ ಬಾಬಾ. ಶಕ್ತಿಶಾಲಿ ಇದ್ದೀರಲ್ಲ ನೀವು. ಬಾಬಾ ಹೇಳ್ತಾರೆ, अब जब आत्माओं को पावन बना सकती हो तो क्या वायुमंडल को पति से पावन नहीं बना सकती. ಬಾಬಾ ಹೇಳ್ತಾರೆ, ಯಾವಾಗ ಆತ್ಮಗಳು ನೀವು ಪಾವನ ಇದ್ದೀರಿ, ಪಾವನ ಶಕ್ತಿ ಇದೆ, ವಾಯುಮಂಡಲ ಪತಿತ ಇದ್ದರೆ ಅದನ್ನು ಪಾವನ ಮಾಡಲಿಕ್ಕೆ ಆಗೋದಿಲ್ಲೇನು. पावन बनाने वाले वायुमंडल के वशीभूत नहीं होते. ಇಡೀ ವಿಶ್ವವನ್ನೇ ಪಾವನ ಮಾಡೋಕ್ಕೆ ಹೊರಟಿದ್ದೀವಿ, ಇಲ್ಲಿ ಇಷ್ಟು ಏರಿಯಾದೊಳಗೆ ಪಾವನ ಮಾಡೋಕ್ಕಾಗೋದಿಲ್ಲ ಅಂದರೆ ಏನು ಹೇಳಬೇಕು ಅಂತಾರೆ ಬಾಬಾ. लेकिन वायुमंडल वृत्ति के ऊपर प्रभाव डाल देता है, यह है कमजोरी है. ವಾಯುಮಂಡಲ ನಿಮ್ಮ ಮೇಲೆ ಪ್ರಭಾವ ಬೀರ್ತದೆ ಅಂತಂದರೆ ನೀವಿನ್ನೂ ಏನಿದ್ದೀರಾ, ವೀಕ್ ಇದ್ದೀರಾ. हर एक को ऐसा समझना चाहिए कि मुझे स्वयं अपने पावरफुल वृत्ति से
जो भी अपवित्र व कमजोरी का वायुमंडल है उसको मिटाना है. ಬಾಬಾ ಹೇಳ್ತಾರೆ, ಹರೇಕೋ ಪ್ರತಿಯೊಬ್ಬರು ಈ ರೀತಿ ತಿಳ್ಕೊಳ್ಳಿ. ಏನು ಅಂತಂದರೆ, ಮುझे ಸ್ವಯಂ, ನನಗೆ ಸ್ವಯಂ ನನ್ನ ಪವರ್ಫುಲ್ ವೃತ್ತಿಯಿಂದ ಅಪವಿತ್ರ ವೀಕ್ ಇರ್ತಕ್ಕಂಥ ವಾಯುಮಂಡಲವನ್ನು ತೆಗಿಬೇಕಾಗ್ತದೆ. ತು ಮಿಟಾನೆ ವಾಲೆ ಹೋ, ನೀವು ಕಮ್ಜೋರಿಯನ್ನು ವಿಕಾರಿ ವಾಯುಮಂಡಲವನ್ನು ತೆಗೆಯುವಂಥವರಾಗಿದ್ದೀರಾ. ನ ಕಿ ವಶ ಹೋನೆ ವಾಲೆ, ಅದಕ್ಕೆ ವಶ ಆಗುವಂಥವ್ರಲ್ಲ ನೀವು. ಕೋಯಿ ಪತಿತ ವಾಯುಮಂಡಲ ಕಾ ವರ್ಣನ್ ಭಿ ನಹಿ ಕರ್ನಾ ಚಾಹಿಯೆ, ಯಾವುದೇ ಪತಿತ ವಾಯುಮಂಡಲವನ್ನು ವರ್ಣನೆ ಮಾಡಬೇಡಿ. ವರ್ಣನ್ ಕಿಯಾ ತೋ ಜೈಸೆ ಕಹಾವತ್ ಹೇ, ವರ್ಣನ ಮಾಡಿದರೆ ಏನಾಗುತ್ತೆ, ಅದಕ್ಕೊಂದು ಗಾದೆ ಇದೆ. ನ ಪಾಪ್ ಕೋ ದೇಖ್ನೆ ವಾಲೆ ಪರ್ ಭಿ ಪಾಪ್ ಹೋತಾ ಹೇ. ಅದೇ ಏನಂತಾರಲ್ಲ, ಮಾಡಿದವರ ಬಾಯಿಯಲ್ಲಿ ಮಾಡಿದವರ ಪಾಪ. ಆ್ಯಕ್ಚುಲಿ ಇದು ಆಡ್ದವ್ರಲ್ಲದು, ಅದು ಸ್ವಲ್ಪ ಚೇಂಜ್ ಅದು. ಆಡಿದವರ ಬಾಯಲ್ಲಿ ಹಂಗೇನೈತಲ್ಲ ಹಂಗೆ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಬಾಬಾ. ಅಗರ್ ಕೋಯಿ ಭೀ ಕಮ್ಜೋರ್ ವ ಪತಿತ್ ವಾಯುಮಂಡಲ್ ಕಾ ವರ್ಣನ್ ಭೀ ಕರ್ತೆ ಹೇ, ಯಾವುದೇ ಪತಿತ ಆತ್ಮನ ಕಮ್ಜೋರಿಯನ್ನು ವರ್ಣನೆ ಮಾಡ್ತೀರಿ ಅಂತಂದರೆ ಯಹ ಭೀ ಪಾಪ್ ಹೇ, ಇದು ಕೂಡ ಏನಿದೆ ಪಾಪ. ಕ್ಯೋಂಕಿ ಉಸ್ ಸಮಯ ಬಾಪ್ ಕೋ ಭೂಲ್ ಜಾತೆ ಹೇ, ಇನ್ನೊಬ್ಬರು ವರ್ಣನೆ ಮಾಡ್ತೀರಿ ಅಂತಂದ್ರೆ ಏನರ್ಥ, ಪಾಪನ ಮರ್ತ್ರಿ ಅಂದಂಗೆ. ವರ್ಣನೆ ಯಾರು ಮಾಡಬೇಕಾಗಿದೆ, ನಾವು ಯಾವಾಗಲೂ ಬಾಬಾನ ವರ್ಣನೆ ಬಿಟ್ಟು ಇನ್ನೊಬ್ಬರು ವರ್ಣನೆ ಮಾಡಿದ್ರೆ ಏನದು ಪಾಪ ಅಂತಾರೆ ಬಾಬಾ. ಜहाँ बाप भूल जाता है वहाँ पाप जरूर होता है. पावन मर्त बिट्रे ಏನಾಗುತ್ತೆ, पाप. बाप की याद होगी तो पाप की नहीं हो सकती, पाप नहीं हो सकती. ತಂದೆ ನೆನಪಿತ್ತು ಅಂತಂದರೆ ಪಾಪ ಆಗೋದಿಲ್ಲ. इसलिए वर्णन भी नहीं करना चाहिए. जबकि बाप का फरमान है तो मुख से सिवाय ज्ञान रत्नों के और कोई एक शब्द भी व्यर्थ नहीं निकलना चाहिए. ಕೇವಲ ತಂದೆ ಆಜ್ಞೆ ಏನು, ತಂದೆ ಹೇಳ್ತಾರೆ ನಿಮ್ಮ ಮುಖದಿಂದ ನಿಮ್ಮ ಬಾಯಿಂದ ಕೇವಲ ಏನು ಬರಬೇಕು, ಜ್ಞಾನರತ್ನಗಳೇ ಬರಬೇಕು, ಅವೇ ಶಬ್ದಗಳು ಬರಬೇಕು, ಬಿಟ್ಟು ವ್ಯರ್ಥ ಮಾತಾಡಂಗಿಲ್ಲ. ವಾಯುಮಂಡಲ್ ಕಾ ವರ್ಣನ್ ಕರ್ನಾ ಯಹ ಭೀ ವ್ಯರ್ಥ ಹುವಾ. ಜಹಾ ವ್ಯರ್ಥ ಹೇ ವಹಾ ಸಮರ್ಥ ಕಿ ಸ್ಮೃತಿ ನಹಿ. ಎಲ್ಲಿ ವ್ಯರ್ಥ ಬರ್ತದೋ ಅಲ್ಲಿ ಸಮರ್ಥಿ ಇರೋದಿಲ್ಲ. समर्थ की स्मृति में रहते हुए कोई भी बोलेंगे तो व्यर्थ नहीं बोलेंगे, ಜ್ಞಾನ ರತ್ನ ಹೀ ಬೋಲೆಂಗೆ. ಸಮರ್ಥತೆಯ ಸ್ಮೃತಿನಲ್ಲಿ ಇದ್ದರೆ ಯಾವುದೇ ಮಾತನ್ನು ಕೂಡ ವ್ಯರ್ಥ ಹೋಗೋದಿಲ್ಲ, ಕೇವಲ ಜ್ಞಾನರತ್ನಗಳನ್ನೇ ನೀವು ಮಾತಾಡ್ತೀರಾ. ತೋ ವೃತ್ತಿಕೋ ಬೋಲ್ಕೋ ಭೀ ಚಕ್ಕರು. ಪಾಪ ಹೇಳ್ತಾರೆ ವೃತ್ತಿಕೋ ಬೋಲ್ಕೋ ಚಕ್ಕರು. ನಮ್ಮ ವೃತ್ತಿ ಏನಿದೆ, ನಮ್ಮ ಮಾತೇನಿದೆ ಚೆಕ್ ಮಾಡ್ಕೊಳ್ಳಿ. कई ऐसे भी समझते हैं कि कर्म कर लिया, पश्चाताप कर लिया, माफ़ी मांग ली, छुट्टी हो गई. ಹಿಂಗಿಲ್ಲ ಅಂತಾರೆ ಬಾಬಾ. ಅದೆಲ್ಲ ಮುಗಿದು ಹೋಯ್ತು. ಏನು ತಪ್ಪು ಮಾಡಿದೆ ಪಶ್ಚಾತ್ತಾಪ ಮಾಡ್ಕೊಳ್ಳೋದು, ಏನು ಕ್ಷಮೆ ಕೇಳೋದು. लेकिन नहीं, कितनी भी कोई माफ़ी ले लेवे, लेकिन जो कोई पाप कर्म व व्यर्थ कर्म भी हुआ तो उसका निशाना मिटता नहीं. ನೋಡ್ರಿ ಬಾಬಾ, ಕಿತನಿ ಭೀ ಕೊಯ್ ಮಾಫಿ ಲೇ ಲೇವೆ, ಎಷ್ಟೇ ನೀವು ಕ್ಷಮೆ ಕೇಳಿದರೂ ಕೂಡ ಆದರೆ ನೀವು ಮಾಡಿದಂಥ ಪಾಪದ ಕರ್ಮ ವ್ಯರ್ಥ ಕರ್ಮ ಏನಾಗೋದಿಲ್ಲ, ಅದು ಆ ಸಂಕೇತ ಹೋಗೋದೇ ಇಲ್ಲ. ನಿಶಾನ ಪಡ್ಹಿ ಜಾತಾ ಹೇ, ಸಿಕ್ಕ ಬಿದ್ದೇ ಬಿಡುತ್ತಂತಾರೆ ಬಾಬಾ. ಬಾಬಾ ಹೇಳ್ತಾರೆ रजिस्टर साफ स्वच्छ नहीं होता, इसलिए ऐसे भी नहीं कहना कि हो गया माफ़ी ले ली. इस रीति रस्म को भी नहीं अपनाना. ಈ ರೀತಿಯ ಪದ್ಧತಿ ಇಟ್ಕೋಬೇಡಿ. अपना कर्तव्य है संकल्प में, वृत्ति में, स्मृति में भी कोई पाप का संकल्प न आए. ಏನಂತಾರೆ ಗೀತಕ್ಕ, ತಮ್ಮ ಕರ್ತವ್ಯ ಏನಾಗಿದೆ ಅಂದರೆ ಸಂಕಲ್ಪದಲ್ಲಿ, ವೃತ್ತಿನಲ್ಲಿ, ಸ್ಮೃತಿನಲ್ಲಿ ಯಾವುದೇ ಪಾಪ ಸಂಕಲ್ಪಗಳು ಬರ್ಕೊಡು. अगर कोई भी अपवित्रता वृत्ति स्मृति व संकल्प में है, ब्राह्मणपन की स्थिति में स्थित हो नहीं सकते, सिर्फ कहलाने मात्र हो. ಬಾಬಾ ಹೇಳ್ತಾರೆ ವೃತ್ತಿನಲ್ಲಿ, ಸ್ಮೃತಿನಲ್ಲಿ, ಸಂಕಲ್ಪದಲ್ಲಿ ಇನ್ನೂ ಬ್ರಾಹ್ಮಣಪನದ ಸ್ಥಿತಿ ಆಗಿಲ್ಲ ಅಂತ
ಅರ್ಥ ಅಂತ ಹೇಳ್ತಾರೆ ಬಾಬಾ. ಹೆಸರಿಗಷ್ಟೇ ನೀವೇನಿದ್ದೀರಾ ಬ್ರಾಹ್ಮಣರು. ತಿಳ್ಕೊಬೇಕು ಈಗ ನಾನು ಹೆಂಗೆ ಯಾವ ಥರ ಬ್ರಾಹ್ಮಣ ಇದ್ದೀನಿ ಅಂತ. इसलिए कदम कदम पर सावधान रहो, खुशी के साथ साथ शक्तियों को भी साथ साथ रखना है. ಬರೀ ಖುಷಿಯಷ್ಟೇ ಇರೋದಿಲ್ಲ, ಜೊತೆಗೆ ಶಕ್ತಿನೂ ಬೇಕು. विशेषताओं के साथ अगर कमजोरी भी होती है तो एक कमजोरी अनेक विशेषताओं को समाप्त कर देती है. ನನ್ನ ಹತ್ರ ವಿಶೇಷತೆಗಳಿದಾವೆ ಸಾಕಷ್ಟು, ಒಂದು ಕಮ್ಜೋರಿ ಇದ್ದರೂ ಕೂಡ ಏನು ಮಾಡ್ತದೆ, ಆ ಎಲ್ಲ ವಿಶೇಷತೆಗಳನ್ನು नाश ಮಾಡುತ್ತೆ. तो अपनी विशेषताओं को प्रत्यक्ष करने के लिए कमजोरी को समाप्ति कर ಏನು ಮಾಡಬೇಕಂತಾರೆ ಬಾಬಾ, दो समाप्त कर दो. समझा? सर्विस के बीच में अगर डिसर्विस हो जाती है तो डिसर्विस प्रत्यक्ष हो जाती है. ಬಾಬಾ ಹೇಳ್ತಾರೆ, ಸರ್ವಿಸ್ ನಡುವೆ ಏನಾರು ಡಿಸ್ಸರ್ವಿಸ್ ಮಾಡಿದ್ರಿ ಅಂತಂದರೆ ನಿಮ್ಮದು ಡಿಸ್ಸರ್ವಿಸೇ ಪ್ರತ್ಯಕ್ಷ ಆಗ್ತದೆ, ಸರ್ವಿಸ್ ಪ್ರತ್ಯಕ್ಷ ಆಗಲ್ಲ ಅಂತಾರೆ ಬಾಬಾ. ಯಾಕಂದರೆ ನೆಗೆಟಿವೇ ಹೆಚ್ಚು ಕಾಣೋದಲ್ಲ. ಒಂದು ವೈಟ್ ಪೇಪರ್ ಇರ್ತದೆ, ಫುಲ್ ವೈಟ್ ಇರ್ತದೆ, ಅದು ಒಂದು ಸಣ್ಣ ಕಪ್ ಇಟ್ಟರೆ ಕಾಣಿಸೋದೇ ಅದು. ಅದಕ್ಕೆ ಹೇಳ್ತಾರೆ ಬಾಬಾ, ನೀವೆಷ್ಟೇ ಸೇವೆ ಮಾಡಿ ಏನಾದರೂ ಒಂದು ಡಿಸ್ಸರ್ವಿಸ್ ಮಾಡಿಬಿಟ್ರೆ ಏನು ಪ್ರತ್ಯಕ್ಷತೆ ಆಗಿಬಿಡ್ತದೆ, ಡಿಸ್ಸರ್ವಿಸೇ ಪ್ರತ್ಯಕ್ಷ ಆಗ್ತದೆ. कितना भी अमृत हो लेकिन विष की एक बूंद भी पड़ने से सारा अमृत विष बन जाता है. ಕಡೆಗಟ್ಟಲೆ ಅಮೃತ ಇಟ್ಟರು ಅದರ ಒಂದು ಹನಿ ವಿಷ ಹಾಕಿದರೂ ಕೂಡ ಏನಾಗ್ತದೆ, ಎಲ್ಲ ಅಮೃತ कितनी भी सर्विस कर लो लेकिन एक छोटी सी गलती डिसर्विस का कारण बन जाती है, सर्विस को समाप्त कर देती है. ನೀವೆಷ್ಟೇ ಸೇವೆ ಮಾಡಿ ಒಂದೇನಾಗ ಡಿಸ್ಸರ್ವಿಸ್ ಮಾಡಿದ್ರಿ ಅಂತಂದರೆ ಎಲ್ಲ समाप्ति ಆಗಿಬಿಡ್ತದೆ. इसलिए बहुत अटेंशन रखो अपने ऊपर और अपनी सर्विस के ऊपर. पहले करना फिर कहना. ಬಾಬಾ ಹೇಳ್ತಾರೆ, ಮೊದಲು ಅಟೆನ್ಷನ್ ಇಡಿ, ಆಮೇಲೆ ಮಾಡಿ, ಆಮೇಲೆ ಹೇಳಿ. कहना सहज होता है लेकिन करने में मेहनत है. ಮಾತಾಡೋದು ಭಾಳ ಸರಳಿದೆ, ಮಾಡೋದು ಕಷ್ಟ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. बाबा ಹೇಳ್ತಾರೆ, आप ब्राह्मणों का जन्म ही बनने और बनाने के लिए है, सिर्फ बनने के लिए नहीं, पढ़ना पढ़ाने के लिए है. विश्व कल्याणकारी हो जैसे बाप कल्याणकारी है. ನೀವೇನಾಗಿದ್ದೀರಾ ವಿಶ್ವ ಕಲ್ಯಾಣಕಾರಿ, ಬಾಬಾನೂ ಕೂಡ ಕಲ್ಯಾಣಕಾರಿ. ಸಾಥ್ ಮೇ ಆಪ್ ಹಿ ಮದದ್ಗಾರ್ ಹೋ. ಬಾಬಾಗೇನಾಗಿದ್ದೀವಿ ನಾವು ಮದದ್ಗಾರ್ ಆಗಿದ್ದೀವಿ. इसलिए यह भी नहीं सोचना चाहिए कि मेरी वृत्ति तो ठीक है, यह वायुमंडल ने कर दिया. अगर अपनी वृत्ति ठीक है और उसका वायुमंडल पर असर नहीं होता. बाबा ಹೇಳ್ತಾರೆ, गोया पावरफुल वृत्ति नहीं है, पावरफुल चीज़ का प्रभाव आसपास जरूर पड़ता है, वह छिप नहीं सकता. ನೀವು ಪವರ್ಫುಲ್ ಆಗಿದ್ರಿ ಅಂತಂದರೆ ಅದು ಮುಚ್ಚಿಡೋಕ್ಕಾಗೋದೇ ಇಲ್ಲ ಅಂತಾರೆ ಬಾಬಾ. ವಾಯುಮಂಡಲದಲ್ಲಿ ಆ ಪ್ರಭಾವ ನಿಮ್ಮದು ಬೇರೆ ಬೀರುತ್ತೆ. बाबा ಹೇಳ್ತಾರೆ, तो अपनी वृत्ति को भी परखने के लिए यह चेक करो कि वृत्ति का वायुमंडल पर असर क्या है. ಬಾಬಾ ಹೇಳ್ತಾರೆ, ತಮ್ಮನ್ನು ತಾವು ಚೆಕ್ ಮಾಡ್ಕೊಳ್ಳಿ, ತಮ್ಮ ವೃತ್ತಿ ಪರಖ್ ಮಾಡ್ಕೊಳ್ಳಿ, ವಾಯುಮಂಡಲದ ಮೇಲೆ ಎಷ್ಟು ಅಸರ್ ಆಗ್ತಿದೆ ಏನು. वायुमंडल अगर और दिखाई देता है तो समझना चाहिए अपनी वृत्ति में भी कमजोरी है. ವಾಯುಮಂಡಲದಲ್ಲಿ ಅದು ಬದಲಾವಣೆ ಕಾಣಿಸ್ಲಿಲ್ಲ ಅಂದರೆ ತಿಳ್ಕೊಳ್ಳಿ, ಇನ್ನು ನೀವೇನಾಗಿದ್ದೀರಾ ಕಮ್ಜೋರಿದ್ದೀರಾ. उस कमजोरी को मिटाना चाहिए. आजकल चारों ओर की सर्विस के रिजल्ट में विशेष क्या दिखाई देता है. ಇವತ್ತು ನಾಲ್ಕು ಕಡೆ ಸರ್ವಿಸ್ನಲ್ಲಿ ಏನು ಫಲಿತಾಂಶ ಸಿಗ್ತದೆ. साज बजाने में बड़े होशियार हो गए हैं लेकिन साज में जाने से राज से खिसक जाते हैं. ಬಾಬಾ ಹೇಳ್ತಾರೆ, ಸಾಜ್ ಬಜಾನೆ ಅಂದರೆ ಸಂಗೀತ ಬಾರಿಸೋದ್ರಲ್ಲಿ ಬಹಳ ಹುಷಾರಾಗಿದ್ದೀರಾ, ಆದರೆ ಅದರಲ್ಲಿ ಏನಾಗ್ಬಿಡ್ತೀರಾ, ಸಿಕ್ಕಾಕೊಂಡ್ಬಿಡ್ತೀರಾ. ಬನನಾ ಹೇ ರಾಜಯುಕ್ತ ಲೇಕಿನ್ ಬನ್ ಗೈ ಹೇ ಸಾಜಯುಕ್ತ. ಆಗಬೇಕಾಗಿರೋದೇನದ, ನೀವು ರಾಜ ಆಗಬೇಕಾಗಿದೆ. साज और राज दोनों ही साथ साथ समान होना चाहिए. अगर एक बात ज़्यादा फोर्स में है और दूसरी बात गुप्त है तो रिजल्ट भी गुप्त रह जाती. साज बजाने में तो सभी बहुत होशियार हो गए हैं लेकिन राजयुक्त भी बनना है. ಅದಕ್ಕೇನಾಗ್ತಾರೆ ಬಾಬಾ, ನೀವು ರಾಜಯುಕ್ತವಾಗಿ ಸಂಗೀತ ಬಾರಿಸಬೇಕು. तो अब राजयुक्त बनो, योगयुक्त बनो. ಅದಕ್ಕೀಗ ನೀವೇನಾಗಬೇಕು,
ರಾಜಯುಕ್ತ ಆಗಬೇಕು, ಯೋಗಯುಕ್ತ ಆಗಬೇಕು. अच्छा ऐसे राजयुक्त योगयुक्त युक्तियुक्त चलने वालों को नमस्ते. अच्छा, ओम शांति.